ಮಧುಕರ್, ಹೌದು. ಈಗಾಗಲೇ ಯೂಟ್ಯೂಬರ್ ಸಮೀರ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ನ್ಯಾಯಾಲಯ ಆತನಿಗೆ ಒಂದು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಹಾಗಾಗಿ ಆ ನಿರೀಕ್ಷಣಾ ಜಾಮೀನು ಒಂದಷ್ಟು ಕಂಡೀಷನ್ಗಳನ್ನು ಹಾಕಲಾಗಿದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಮತ್ತೆ ನೋಟಿಸ್ ಕೊಟ್ಟಾಗ ಅದಕ್ಕೆ ಹಾಜರಾಗಬೇಕು ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ಗಮನಿಸಬೇಕು, ಈ ಪ್ರಕರಣ ದಾಖಲಾಗಿರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ. ಧರ್ಮಸ್ಥಳ ಠಾಣೆಯಲ್ಲಿ ಠಾಣಾಧಿಕಾರಿ PSI ಸಮರ್ಥ್ ಅವರ ಒಂದು ಸುಮೋಟೋ ಪ್ರಕರಣ, ಅವರ ದೂರಿನಡಿ ದಾಖಲಾದಂತಹ ಸುಮೋಟೋ ಪ್ರಕರಣ ಇದು. ಆದರೆ ಸಮೀರ್ ಈಗಾಗಲೇ ಕಳೆದ ಆಗಸ್ಟ್ 13ಕ್ಕೆ ಏನೋ ಆಂಟಿಸಿಪೇಟರಿ ಬೇಲಿಗೆ ಮಂಗಳೂರು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾನೆ. ಅದೇ ಸಂದರ್ಭದಲ್ಲಿ ಬೆಳ್ತಂಗಡಿ ವೃತ್ತ ಕಚೇರಿ, ಅಂದ್ರೆ ಪೊಲೀಸ್ ಠಾಣೆ ಧರ್ಮಸ್ಥಳ ಆಗಿದ್ರು ಕೂಡ ಅದರ ವೃತ್ತ ಕಚೇರಿ ಬರುವಂತದ್ದು ಬೆಳ್ತಂಗಡಿ ಠಾಣೆ. ಹಾಗಾಗಿ ಅಲ್ಲಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಡ್ತಾನೆ. ಆ ಲೆಟರ್ ನಲ್ಲಿ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ನಡೆದಿದೆ, ಅದ್ರ ಜೊತೆಗೆ ನನಗೆ ಒಂದಷ್ಟು ಬೆದರಿಕೆ ಇದೆ, ನೀವು ರಕ್ಷಣೆ ಕೊಟ್ರೆ ನಾನು ಅಲ್ಲಿಗೆ ಹಾಜರಾಗ್ತೀನಿ, ಇಲ್ಲದಿದ್ದರೆ ನಿಮಗೆ ಬೇರೆ ಜಾಗ ತೋರಿಸಿದ್ರೆ ನಾನು ಅಲ್ಲಿಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದ. ಹಾಗಾಗಿ ಈಗ ಮತ್ತೆ ಆತನನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೇ ವಿಚಾರಣೆಗೆ ಹಾಜರಾಗುವಂತೆ ಅವರು ನೋಟಿಸ್ ಕೊಡುವಂತದ್ದು ಕಡಿಮೆ ಇದೆ ಅವಕಾಶಗಳು. ಹಾಗಾಗಿ ಅವರು ಬೆಳ್ತಂಗಡಿ SIT ಕಚೇರಿ ಪಕ್ಕದಲ್ಲೇ ಇರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದು ಇಲ್ಲಿಯೇ ಅದರ ಒಂದು IO ಏನಿದ್ದಾರೆ ಅವರು ಇಲ್ಲೇ ಆತನನ್ನ ವಿಚಾರಣೆ ನಡೆಸಿ ಆತನ ಹೇಳಿಕೆಯನ್ನ ಪಡೆದು ದಾಖಲಿಸಿದ ನಂತರ ಆತನನ್ನ ಬಿಡುವಂತ ಸಾಧ್ಯತೆಗಳು ಇರುವಂತದ್ದು. ಸದ್ಯಕ್ಕೆ ಆತನಿಗೆ ಕೊಟ್ಟಂತಹ ಏನೋ ಆಂಟಿಸಿಪೇಟರಿ ಬೇಲ್ ಏನಿದೆ ಆ ಬೇಲ್ ನಲ್ಲೂ ಕೂಡ ಬಹಳ ಕಂಡೀಷನ್ ಗಳನ್ನ ಹಾಕಲಾಗಿರುವಂತದ್ದು. ಯಾಕಂದ್ರೆ ಯಾವುದೇ ರೀತಿ ಮತ್ತೆ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಬಾರ್ದು. ಅಂದ್ರೆ ಪ್ರೆಸೆಂಟ್ ಆತನ ಮೇಲೆ ಏನು ಆರೋಪಗಳಿದೆಯೋ, ಯಾವ ಸೆಕ್ಷನ್ ಗಳಡಿ ಆತನ ಮೇಲೆ ಪ್ರಕರಣ ದಾಖಲಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದನ್ನ ವಯಲೇಟ್ ಮಾಡುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಆತ ದಾಖಲು ಮಾಡಬಾರದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ವಿಡಿಯೋ ಮಾಡಬಾರದು ಅನ್ನುವಂಥದ್ದಿದೆ. ಅದರ ಜೊತೆಗೆ ಆತ ತಪ್ಪಿಸ್ಕೊಂಡು ಹೋಗಬಾರದು, ಬೇರೆ ಯಾವುದೇ ಜಾಗಗಳಿಗೆ ಎಬ್ಸ್ಕೊಂಡು ಆಗಬಾರ್ದು, ಬೇರೆ ಯಾವುದೇ ಜಾಗಗಳಲ್ಲಿ ಇರಬಾರ್ದು ಅನ್ನುವಂಥದ್ದನ್ನು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಲಾಗಿದೆ. ಅದರ ಜೊತೆಗೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಗಳಂತ ಏನ್ ನಾವು ಕರಿತೀವಿ, ಆತ ಮಾಡಿದ್ದಂತ ಈ ಹಿಂದಿನ ವಿಡಿಯೋಗಳನ್ನ ಅದನ್ನ ಟ್ಯಾಂಪರ್ ಮಾಡುವಂತದ್ದು ಅಥವಾ ಅದನ್ನ ನಾಶಪಡಿಸುವಂತಹ ಯಾವುದೇ ಕೆಲಸಗಳಿಗೆ ಆತ ಕೈ ಹಾಕಬಾರದು ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ಅಧಿಕೃತವಾಗಿ, ಅಂದ್ರೆ ನಿನ್ನೆ ಆನ್ಲೈನ್ ನಲ್ಲಿ ಮಾತ್ರ ಅವನ ಬೇಲ್ ಗ್ರಾಂಟೆಡ್ ಕಾಪಿಗಳು ಮತ್ತು ಅದರಲ್ಲಿರುವಂತಹ ಕಂಡೀಷನ್ ಗಳ ಬಗ್ಗೆ ಮಾಹಿತಿಗಳಿತ್ತು. ಅದರ ಒಂದು ಕಾಪಿ ಇವತ್ತು ಅಧಿಕೃತವಾಗಿ ಆತನ ಕೈ ಸೇರುತ್ತೆ. ಪೊಲೀಸರಿಗೂ ಕೂಡ ಒಂದು ಬೇಲ್ ಕಾಪಿ ಕೈ ಸೇರುತ್ತೆ. ಆ ಬಳಿಕ ಅವರು ಮತ್ತೆ ಆತನಿಗೆ ನೋಟಿಸ್ ಇಶ್ಯೂ ಮಾಡಿ ಆತನನ್ನ ಇವತ್ತು ಅಥವಾ ನಾಳೆ ಅಥವಾ ಈ ವಾರ ಅಥವಾ ಸೋಮವಾರದ ಬಳಿಕ ಆತನಿಗೆ ಬರ್ಲಿಕ್ಕೆ ಅವಕಾಶಗಳು ಇರಬಹುದು. ಆದ್ರೆ ಎಕ್ಸಾಕ್ಟ್ ಆಗಿ ಇಷ್ಟೇ ದಿನದೊಳಗೆ ಬರಬೇಕು ಅನ್ನುವಂಥದ್ದನ್ನ ಕೋರ್ಟ್ ಕೆಲವೊಂದು ಸಂದರ್ಭಗಳಲ್ಲಿ ಉಲ್ಲೇಖ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅದು 15 ದಿನಗಳಿರ್ಬೋದು, 10 ದಿನ ಇರ್ಬೋದು ಅಥವಾ ವಾರಗಳ ಒಳಗಾಗಿ ತನಿಖೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಬಹುತೇಕ ಈವರೆಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವತ್ತೇ ತನಿಖೆಗೆ ಹಾಜರಾಗಬಹುದು. ಆದ್ರೆ ಕೆಲವೊಂದು ಕಾರಣಗಳಿಂದ, ಅಂದ್ರೆ ಆತನ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆತನಿಗೆ ಬೆದರಿಕೆಗಳಿರುವಂತಹ ಕಾರಣದಿಂದ ಅಥವಾ ಬೇರೆ ಕಾರಣಗಳಿಂದ ಆತನನ್ನ ಬೇರೆ ಯಾವುದಾದ್ರೂ ಗೌಪ್ಯ ಜಾಗದಲ್ಲೂ ವಿಚಾರಣೆ ನಡೆಸಿದ್ರೂ ಕೂಡ ನಡೆಸಬಹುದು ಅನ್ನುವಂಥ ಮಾಹಿತಿಗಳಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಇವತ್ತು ಆತ ವಿಚಾರಣೆಗೆ ಹಾಜರಾಗಬಹುದಾ ಅನ್ನುವಂಥ ನಿರೀಕ್ಷೆಗಳಿರುವಂತದ್ದು. ಹಾಗಾಗಿ ವಕೀಲರು ಸೂಚಿಸಿದಂತೆ ವಕೀಲರು ಕೊಡುವಂತ ಗೈಡೆನ್ಸ್ ಗಳ ಮೇಲೆ ಆತ ವಿಚಾರಣೆಗೆ ಎದುರಾಗಬಹುದು. ಸಾಕಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಆತನ ಮೇಲೆ ದಾಖಲಾಗಿರುವಂತಹ ದೂರುಗಳನ್ನ ಯಾರೋ ಒಬ್ಬ ಸಾರ್ವಜನಿಕರು ಬಂದು ಕೊಟ್ಟಿಲ್ಲ, ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯ ಕೊಟ್ಟಿರುವಂತಹ ದೂರು. ಸ್ವತಃ ಆ ಪ್ರಕರಣದಲ್ಲಿ ಆ ಪೊಲೀಸ್ ಅಧಿಕಾರಿಯ ದೂರುದಾರ ಆಗಿರುವಂತಹ ಕಾರಣದಿಂದಾಗಿ ಅವರಿಗೆ ಬೇಸಿಕ್ ಗಳು ಗೊತ್ತಿರುತ್ತೆ. ಅದರ ಜೊತೆಗೆ ಆ ವಿಡಿಯೋದಲ್ಲಿ ಯಾವುದು ಆತನ ಮೇಲೆ ಹಾಕಿರುವಂತಹ 994 ಆಗಿರ್ಬೋದು, 240 ಸೆಕ್ಷನ್ ಗಳಿರ್ಬೋದು, ಅವನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಯಾವ ಕೇಸ್ಗಳಿದೆ ಮತ್ತು ಯಾವ ಆರೋಪಗಳಿದೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಪೊಲೀಸರು ತಯಾರು ಮಾಡಿ ಇಟ್ಟಿದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ವಿಚಾರಣೆ ಸಂದರ್ಭದಲ್ಲಿ ಆತ ಉತ್ತರಗಳನ್ನ ಕೊಡಬೇಕು ಮತ್ತು ಆತ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತ ಸಾಕ್ಷ್ಯಗಳನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕೆ ಬರಬಹುದು. ಯಾಕಂದ್ರೆ ಇದು ತನಿಖಾ ಹಂತದ ಪ್ರಕ್ರಿಯೆಗಳು. ವಿಚಾರಣೆ ಸಂದರ್ಭದಲ್ಲಿ ಒಬ್ಬ ಆರೋಪಿ, ವಿಚಾರಣಾಧೀನ ಆರೋಪಿ ಏನಿದ್ದಾನೆ, ಆತ ಮಾಡಿರುವಂತಹ ಮತ್ತು ಆತ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ, ಆತ ಮಾಡಿರುವಂತಹ ವಿಡಿಯೋಗಳೇನಿದೆ, ವೈರಲ್ ಆಗಿರುವಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕೂಡ ಅವರಿಗೆ ಹಂಚಿಕೊಳ್ಬೇಕಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ. ಸಹಜವಾಗಿ ಇದೆಲ್ಲದಕ್ಕೂ ಕೂಡ ಪೊಲೀಸರಂತೂ ಸಿದ್ಧರಿದ್ದಾರೆ. ಆದರೆ ಸಮೀರ್ ಯಾವಾಗ ವಿಚಾರಣೆಗೆ ಹಾಜರಾಗ್ತಾನೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಭರತ್, ಅಂದ್ರೆ ಸಮೀರ್ ಹೊರತುಪಡಿಸಿ ಬೇರೆ ಯೂಟ್ಯೂಬರ್ಗಳಿಗೆ ಏನಾದ್ರೂ ನೋಟಿಸ್ ಅನ್ನ ಕೊಟ್ಟಿರುವಂತಹ ಅಥವಾ ಕೊಡುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ ಭರತ್? ಮಧುಕರ್, ಸದ್ಯಕ್ಕೆ ಬೇಸಿಕಲಿ ಈತನಿಗೆ ಮಾತ್ರ ಈ ಒಂದು ನೋಟಿಸ್ ಅನ್ನ ಕೊಡುವಂಥದ್ದು. ಯಾಕಂದ್ರೆ ಇದು ಈತನ ವಿರುದ್ಧ ಮತ್ತು ಈತನ ದೂತ ಯೂಟ್ಯೂಬ್ ಚಾನೆಲ್ನ ವಿರುದ್ಧ ದಾಖಲಾಗಿರುವಂತಹ ಒನ್ ಅಂಡ್ ಓನ್ಲಿ ಪ್ರಕರಣ. ಯಾಕಂದ್ರೆ ಬೇರೆ ಯಾರ ಮೇಲೂ ಪ್ರಕರಣ ದಾಖಲಾಗಿಲ್ಲ. ಕಳೆದ 12ಕ್ಕೆ ಜುಲೈ 11ಕ್ಕೆ ಆತ ನ್ಯಾಯಾಲಯಕ್ಕೆ ಅನಾಮಿಕ ದೂರುದಾರ ಹಾಜರಾಗ್ತಾನೆ. 12ಕ್ಕೆ ಈ ಒಂದು FIR ದಾಖಲಾಗುತ್ತೆ. ಅಲ್ಲಿಯವರೆಗೂ ಕೂಡ ಈ ಪ್ರಕರಣ SIT ಹೊಸ್ತಿಲಲ್ಲಿ ಇರೋದಿಲ್ಲ, SIT ರಚನೆ ಕೂಡ ಆಗಿರೋದಿಲ್ಲ. ಕೇವಲ ದಕ್ಷಿಣ ಕನ್ನಡ ಪೊಲೀಸರು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ 39/2025 FIR ನಂಬರ್
ದಾಖಲೆಗಳೇನಿದೆ ಅದರ ಮೇಲೆ ಅವರು ತನಿಖೆಯನ್ನು ನಡೆಸ್ತಾ ಇದ್ರು. ಬೇಸಿಕಲಿ ಅಷ್ಟು ತನಿಖೆಗಳಿಗೆ ಅವರಷ್ಟೇ ಹೊಣೆಗಾರರಾಗಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಆ ತನಿಖೆಯ ದಿಕ್ಕನ್ನು ತಪ್ಪಿಸುವ, ಆ ತನಿಖೆಗೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿಗಳು ಸರ್ಕ್ಯುಲೇಟ್ ಆಗುವಂತ ಸಂದರ್ಭಗಳಲ್ಲಿ ಒಬ್ಬ ತನಿಖಾಧಿಕಾರಿ ಅದನ್ನ ಮಾನಿಟರ್ ಮಾಡುವಂತ ಪ್ರಕ್ರಿಯೆಗಳು ಸಹಜವಾಗಿ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಇರುತ್ತೆ. ಆಸ್ ಇಟ್ ಈಸ್ ಈ ಧರ್ಮಸ್ಥಳ ಶವಹೂತ ಕೇಸ್ ಅವರ ಅಧೀನದಲ್ಲಿದ್ದಂತ ಸಂದರ್ಭದಲ್ಲಿ ಅವರು ಅದನ್ನ ತನಿಖೆ ಮಾಡ್ತಾ ಇರುವಂತಹ ಹೊತ್ತಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯದ್ದೇ ಸುದ್ದಿ ಹರಿದಾಡ್ತಾ ಇದ್ದಾಗ ಮತ್ತು ತನಿಖೆಗೆ ಅದು ಅಡ್ಡಿಪಡಿಸುವಂತದ್ದು ಮತ್ತು ಇದರಿಂದ ಸಾಕ್ಷಿದಾರನ ಆತನನ್ನ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ 2018 ಸಕ್ಷಮ ಪ್ರಾಧಿಕಾರ ಆತನಿಗೆ ರಕ್ಷಣೆಗಳನ್ನು ಒದಗಿಸಿತ್ತು. ಅಂತ ಸಂದರ್ಭದಲ್ಲಿ ಆತನ ಐಡೆಂಟಿಫಿಕೇಶನ್ ಹೊರಗಡೆ ಹೇಳುವಂತದ್ದು ಮತ್ತು ಅದನ್ನ ಗುರುತಿಸುವ ರೀತಿಯಲ್ಲಿ ಸಾರ್ವಜನಿಕವಾಗಿ ವಿಡಿಯೋಗಳನ್ನ ಮಾಡಿ ಅದನ್ನು ಹಬ್ಬಿಸುವಂತದ್ದೇನಿದೆ ಅದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತೆ. ಆತನ ಮೇಲೆ 3 ಸೆಕ್ಷನ್ಗಳನ್ನೇನು ಹಾಕಿದ್ದಾರೆ, ಆ 3 ಸೆಕ್ಷನ್ಗಳ ಪ್ರಕಾರ ಆತ ಹರಡಿರುವಂತದ್ದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನ ಬೇರೆ ಯಾವುದೋ ದೂರ ಕೊಟ್ಟಿದ್ದಲ್ಲ, ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಒಬ್ಬ ತನಿಖಾಧಿಕಾರಿ ಆಗಿರುವಂತಹ ಒಬ್ಬ ಅಧಿಕಾರಿಯೇ ಕೊಟ್ಟಿರುವಂತಹ ದೂರದು. ಹಾಗಾಗಿ ಒಬ್ಬ ತನಿಖಾಧಿಕಾರಿಗೆ ಗೊತ್ತಿರುತ್ತೆ ಆತ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳಿರ್ತಾನೆ ಮತ್ತು ಪೊಲೀಸ್ ನ್ಯಾಯಾಲಯದ ಮುಂದೆ ಆತ ಹೇಳಿರುವಂತದ್ದು ಮತ್ತು ಆತ ದೂರಿನಲ್ಲಿ ಏನೋ ಅನಾಮಿಕ ದೂರುದಾರ ಕೊಟ್ಟಂತ ಹೇಳಿಕೆಗಳೇನಿದೆ ಅದಕ್ಕೆ ಬಹಳ ತದ್ವಿರುದ್ಧವಾಗಿ ಆ ವಿಡಿಯೋಗಳಿದ್ದಂತ ಸಂದರ್ಭದಲ್ಲಿ ಸ್ವತಃ ಅವರೇ ಕೊಟ್ಟಂತ ದೂರಿನ ಮೇಲೆ ದಾಖಲಾಗಿರುವಂತಹ ಸುಮೋಟೋ ಕೇಸ್. ಹಾಗಾಗಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಬೇರೆ ಯಾವುದೇ ಯೂಟ್ಯೂಬರ್ಗಳಿಗೆ ಈ ರೀತಿಯಾದಂತಹ ನೋಟಿಸ್ಗಳು ಹೋಗಿಲ್ಲ ಅಥವಾ ಅವರ ಮೇಲೆ FIR ಗಳು ದಾಖಲಾಗಿಲ್ಲ. ಬೇಸಿಕಲಿ ಈ ಒಂದು ಪ್ರಕರಣವನ್ನ ಪರ್ಟಿಕ್ಯುಲರ್ ಈ ಒಂದು ಪ್ರಕರಣದಲ್ಲಿ ಮಾತ್ರ ದಾಖಲಾಗಿರುವಂತಹ ಕೇಸ್ ಅದು. ಹಾಗಾಗಿ ಆತನನ್ನ ಸಮೀರ್ ಒಬ್ಬನನ್ನೇ ಇದರಲ್ಲಿ ವಿಚಾರಣೆ ಮಾಡ್ತಾರೆ, ಆತನಿಗಷ್ಟೇ ಇದರ ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅಷ್ಟು ದಾಖಲೆಗಳನ್ನ ಮತ್ತು ಅದಕ್ಕೆ ಪೂರಕವಾದ ಉತ್ತರಗಳನ್ನ ಆತ ಕೊಡಬೇಕು. ಯಾಕಂದ್ರೆ ಪ್ರಶ್ನೆಗಳು ಅನೇಕ ಇರಬಹುದು. ಅದು ಆ ಒಂದು ತನಿಖಾಧಿಕಾರಿ ಆ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಾ ಇದ್ದಂತ ಹೊತ್ತಲ್ಲಿ ಈಗ ಆ ತನಿಖೆ SITಗೆ ಹೋಗಿರಬಹುದು, ಆದ್ರೆ ಆ ಕ್ಷಣದವರೆಗೆ ಅವರೇ ತನಿಖಾಧಿಕಾರಿ ಆಗಿದ್ರು, ಸಮರ್ಥ ಏನಿದ್ರು ಅವರೇ ಅದರ ತನಿಖಾಧಿಕಾರಿ ಆಗಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದ ವಿಚಾರಗಳನ್ನ, ಅವರು ಕಂಡುಕೊಂಡ ವಿಚಾರಗಳ ಸತ್ಯತೆಗಳ ಆಚೆಗೆ ಬೇರೆ ಯಾವ ವಿಚಾರಗಳಿದೆ ಅದನ್ನ ಯೂಟ್ಯೂಬ್ ನ ಮೂಲಕ ಹರಡಿದ್ದು ಕೂಡ ಒಂದು ಕ್ರೈಮ್ ಆಗಿ ಕನ್ಸಿಡರ್ ಆಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಆತನಿಗೆ ಕೊಟ್ಟಿರುವಂತಹ ನೋಟಿಸ್, ಅದಕ್ಕೆ ವಿಚಾರಣೆಯಲ್ಲಿ ಆತ ಉತ್ತರವನ್ನ ಕೂಡ ಕೊಡಬೇಕಾಗುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.